ಅಯ್ಯೋ ಅಭಯ್ ಅವ್ರು ಫೋನ್ ಮಾಡತ್ತಾರಲ್ಲ ಇಷ್ಟೊತ್ತಿಗ ಬೆಳಗಿಂದ ಎಷ್ಟೊಂದು ಸರಿ ಫೋನ್ ಮಾಡಿದ್ರೇನ ಮತ್ತೆ ಮಾಡಕತ್ತಾರೆ. ಹಲೋ. ಹಾಯ್ ಸಂಧ್ಯಾ. ಅಲ್ರಿ ನಿಮ್ಗೇನು ತಲೆಗಿರಿ ಸರಿ ಐತೆ ಇಲ್ಲ? ಅಯ್ಯೋ ಯಾಕ್ರಿ ಫೋನ್ ಮಾಡಿದ್ರೆ ಈ ರೀತಿ ಬೈತಿರಲ್ಲ? ತಲೆ ಸರಿ ಇರೋದಕ್ಕಲ್ಲ ಫೋನ್ ಮಾಡತ್ತಿದ್ದ. ವಾವ್ ಜೋಕಾ? ಮತ್ತಿನ್ನೇನ್ರಿ ಫೋನ್ ಮಾಡಿದ್ರ ಹೆಂಗ್ ಮಾತಾಡ್ತಿರಲ್ಲ? ಅಲ್ಲ ರೀ ಬೆಳಿಗ್ಗೆಯಿಂದ ಎಷ್ಟು ಸರಿ ಫೋನ್ ಮಾಡಿರಿ? ಹಾ ನಮ್ಮ ಮನ್ಯಾಗ ಏನಂತ ಅನ್ಕೊಂತಾರ ನೀವು ಈ ರೀತಿ ಸುಮ್ಮನೆ ಪದೇ ಪದೇ ಫೋನ್ ಮಾಡಕ್ಕದು ಹೋಗ್ಬೇಡ್ರಿ ನೋಡ್ರಿ. ಅಯ್ಯೋ ಇದು ಒಳ್ಳೆ ಕತೆ ಆಯ್ತಲ್ರಿ. ನಿಮ್ಮ ಫ್ರೆಂಡ್ ಎಂಗೇಜ್ಮೆಂಟಿಗೆ ಕರಿತೀನಿ ಅಂತ ಅಂದ್ರಿ. ನೋಡಿದ್ರೆ ಯಾವಾಗ ಎಂಗೇಜ್ಮೆಂಟ್ ಐತಿ, ಏನು ಎತ್ತ, ಎಲ್ಲಿಗೆ ಬರಬೇಕು, ಏನು ಸುದ್ದಿನೇ ಇಲ್ಲ. ಈಗ ನೋಡಿದ್ರ ಹಿಂಗ್ ಮಾತಾಡ್ತಿರಲ್ಲ. ನಿಮಗೆ ನಮ್ಮ ಫ್ರೆಂಡ್ ಎಂಗೇಜ್ಮೆಂಟ್ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದ್ರ ಆಕಿಂದ ಫೋನ್ ನಂಬರ್ ಇಸ್ಕೋಬೇಕಿತ್ತು, ಅವಳಿಗೆ ಫೋನ್ ಮಾಡಿ ಕೇಳಬೇಕಿತ್ತಲ್ಲ. ನನ್ನ ಫೋನ್ ನಂಬರ್ ತಗೊಂಡು ನನಗೆ ಯಾಕೆ ತಲೆ ತಿನ್ನಾತೀರಿ? ಅಲ್ಲ ರೀ, ಈ ಮಾತನ್ನ ಅಲ್ಲೇ ಹೇಳ್ಬೇಕಿತ್ತ ಹೌದಲ್ಲ? ನಾನು ಫೋನ್ ನಂಬರ್ ಕೇಳಿದಾಗ ಆರಾಮಾಗಿ ಈಸಿಯಾಗಿ ಫೋನ್ ನಂಬರ್ ಕೊಟ್ಟು ಫೋನ್ ಮಾಡ್ರಿ ಅಂತೆಲ್ಲ ಹೇಳಿ, ಈಗ ನೋಡಿದ್ರೆ ಈ ರೀತಿ ಸುಳ್ಳು ಹೇಳಾಕ್ತಿರ್ನ. ನೀವು ಅಲ್ಲೇ ಹೇಳಿದ್ರೆ ನಾನು ನಿಮ್ಮ ಫ್ರೆಂಡಿನ ಫೋನ್ ನಂಬರ್ ತಗೊಂಡ್ ಬರ್ತೀನಪ್ಪ. ಅದ್ರಾಗ ಬೇರೆ ಪಾಪ ಅವರು ಎಂಗೇಜ್ಮೆಂಟು, ಮದ್ವಿ, ಶಾಪಿಂಗು ಅದು ಇದು ಅಂತಂದೇಳಿ ಬಿಸಿ ಇರ್ತಾರಂತಂದೇಳಿ ನಾನು ನಿಮ್ಮ ನಂಬರ್ ತಗೊಂಡ್ರೆ ನೀವು ನೋಡಿದ್ರೆ ಹೆಂಗ್ರಿ ಮಾತಾಡ್ತಿರಲ್ಲ? ಇಲ್ಲಿ ನೋಡ್ರಿ ಅಭಯ್ ಅವರೇ, ಏನೋ ಯಾವಾಗಾದ್ರೂ ಒಂದ್ಸರಿ ಫೋನ್ ಮಾಡಿದ್ರೆ ಓಕೆ. ನೀವು ಹಂಗ ಅವಾಗ್ಲಿಂದನೂ ಒಂದು 5-6 ಸತಿ ಫೋನ್ ಮಾಡಿರಿ. ಇವತ್ತು ಸುಮ್ಮನೆ ಇಲ್ಲದೆ ಇರೋ ಅನ್ನೆಸೆಸರಿ ಕಾಂಟ್ರವರ್ಸಿ ಶುರು ಮಾಡಬೇಡ್ರಿ ನೀವು. ಅಯ್ಯೋ ಸಂಧ್ಯಾ, ನಾನು ಫ್ರೆಂಡ್ ಅಂತ ಫೋನ್ ಮಾಡಿದ್ರೆ ನೀವ್ ಯಾಕ್ರಿ ಈ ರೀತಿ ಎಲ್ಲ ಏನೇನೋ ಮಾತಾಡತ್ತೀರಿ? ಅಂದಂಗ ನಿಮ್ಮ ಮೈಂಡ್ ಒಳಗಡೆ ಏನಾರು ಬೇರೆ ರೀತಿ? ಏನ್ ಬೇರೆ ರೀತಿ? ಇಲ್ಲಪ್ಪ, ನಾನು ಹಂಗ ಜಸ್ಟ್ ನಿಮ್ಗೆ ಹೇಳಾತಿದ್ದು. ನಾನು ಫ್ರೆಂಡ್ ಅಂತ ಫೋನ್ ಮಾಡೇನಿ, ಆದ್ರೆ ನೀವೇನಂತ ತಿಳ್ಕೊಂಡಿರಿ? ನಾನು ಫ್ರೆಂಡ್ ಅಂತಾನೆ ತಿಳ್ಕೊಂಡಿರೋದು. ಮತ್ತೆ ಫ್ರೆಂಡ್ ಅಂತ ಅಂದ್ಮೇಲೆ ಯಾಕ್ರಿ ಇಷ್ಟು ಸಿಟ್ ಮಾಡ್ತೀರಿ? ಫ್ರೆಂಡ್ ಅಂದ್ಮೇಲೆ ನಮ್ಗೆ ಯಾವಾಗಾರ ಫೋನ್ ಮಾಡಿ ಮಾತಾಡ್ಬೇಕು ಅನ್ಸಿದ್ರೆ ಮಾಡ್ತೇವಪ್ಪ. ಅದಕ್ಕೆ ಯಾಕೆ ಇಷ್ಟು ಸೀರಿಯಸ್ ಆಗೋದು? ಅದು ಹಂಗಲ್ಲ. ನಾನು ಮನೆ ಒಳಗಡೆ ಇರ್ತೀನಿ, ನಮ್ಮ ಮನೆಯಾಗೆಲ್ಲ ನಮ್ಮಮ್ಮ ಅಕ್ಕ ಎಲ್ಲರೂ ಇರ್ತಾರ. ಯಾರ ಏನಾರ ಸುಮ್ಮನೆ ನೋಡಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಾನು ಏನ್ರಿ ಮಾಡ್ಬೇಕು? ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಆಯ್ತು. ಹಲೋ ಮಿಸ್ಟರ್, ನಂಬಿಕೆ ಪ್ರಶ್ನೆ ಅಲ್ಲ ಇದು. ಇಷ್ಟು ದಿವಸ ನಾನು ಮನೇಲಿ ಇದ್ದಿದ್ದ ಹಂಗ. ಪಾಪ ನಮ್ಮ ಅಕ್ಕ ನನ್ನ ಕಷ್ಟ ನೋಡ್ಲಾರ್ದ ನನಗೊಂದು ಫೋನ್ ಕೊಟ್ಟಾಳ. ಅದ್ರಾಗ ನೀವು ನೋಡಿದ್ರೆ ಹಿಂಗೆ ಪದೇ ಪದೇ ಫೋನ್ ಮಾಡಿದ್ರ ಅವಳೇನ್ ತಿಳ್ಕೊಬೇಕು? ಅಂದ್ರೆ ನಿಮಗೆ ನನ್ನ ಜೊತೆಗೆ ಮಾತಾಡಕ್ ಇಷ್ಟನ ಐತಿ ಅಂತ ಅನ್ಕೋರಿ. ನಿಮ್ಮ ಮನ್ಯಾಗಿನ ನಾವು ಸಲುವಾಗಿ ಹೆದ್ರಿ ಇಷ್ಟೊಂದು ರೂಢಾಗಿ ಮಾತಾಡ್ತೀರಾ? ಅಯ್ಯಪ್ಪ, ಈ ಮನುಷ್ಯ ಹೆಂಗಂತ ತಿಳಿಸಿ ಹೇಳೋದು ರೀ? ಹೋಗ್ಲಿ ಬಿಡ್ರಿ, ಸುಮ್ಮನೆ ನಿಮ್ ಜೊತೆ ಜಗಳ ಮಾಡಕ್ ನನ್ನ ಹತ್ರ ಟೈಮ್ ಇಲ್ಲ. ಏನು ಜಗಳ ಮಾಡಕಂಗ್ರ ನನ್ನ ಹತ್ರ ಟೈಮ್ ಐತೆ ಅಂತ ಅನ್ಕೊಂಡಿದ್ರಾ? ಅಲ್ಲ, ಅದು ಏನ್ ಫೋನ್ ಮಾಡಿದ್ದು ಹೇಳ್ಬಿಡ್ರಿ ಸಾಕು. ಸುಮ್ಮನೆ ಪದೇ ಪದೇ ಫೋನ್ ಮಾಡಿ ನಾನು ಟಾರ್ಚರ್ ಕೊಡ್ಬೇಡ್ರಿ. ಏನು ನಾನು ನಿಮಗೆ ಟಾರ್ಚರ್ ಕೊಡಕತ್ತೀನಿ ಪದೇ ಪದೇ ಫೋನ್ ಮಾಡಿ? ಹೌದು, ನೀವಲ್ಲ ನನಗೆ ಫಸ್ಟ್ ಫೋನ್ ಮಾಡಿ ನಿಮ್ಮ ಹೆಸರನ್ನ ಗೆಸ್ ಮಾಡಿ ಅದು ಇದು ಅಂತಂದೇಳಿ ಹೇಳಿದವರು. ಅದೇನೋ ಸ್ವಲ್ಪ ತಮಾಷೆಗಂತ ಮಾಡಿದೆ. ಹಂಗಂತಂದ ಹೇಳಿ ನೀವು ಪೂರ್ತಿ ನನ್ನ ಜೀವನ ಪೂರ್ತಿ ಇದೇ ರೀತಿ ನಾನು ತಲೆ ತಿನ್ಕೊಂತ ನನ್ನ ಜೊತೆನ ಮಾತಾಡ್ಕೊಂತ ಕೂತ್ಕೊಳ್ರಿ ಅಂತ ಹೇಳಿದೆ. ಹಾ, ಅವಾಗ ಫೋನ್ ಮಾಡಿ ಹೆಸರೆಲ್ಲ ಹೇಳ್ರಿ ಅಂತ ಹೇಳಿ ನಮ್ಮ ತಲೆ ಎಲ್ಲ ಕೆಡಿಸಿ ಈಗೆಲ್ಲ ಕಂಡು ಹಿಡಿದ್ಮೇಲೆ ಈ ರೀತಿ ಯಾಮಾರಕ್ ನೋಡಕತ್ತೀರಾ? ಅಂತ ಅಷ್ಟು ಸುಲಭವಾಗಿ ನಾನೆಲ್ಲ ಯಾಮಾರಂಗಿಲ್ಲ. ಏನೋ ನಾನು ಇವ್ರಿಗೆ ಯಾಮರ್ಸಕತ್ತೀನ? ಹಲೋ ಮಿಸ್ಟರ್, ನಾನೇನೇ ಯಾಮರ್ಸ್ತಿರೋದು ನಿಮಗೆ? ನೋಡ್ರಿ, ಇದೇ ಬೇಡ ಅನ್ನಕತ್ತಿದ್ದು. ಅಯ್ಯೋ, ನಾನೇನ್ ಮಾಡಿದೆ ಈಗ? ಅಲ್ಲ, ಸುಮ್ಮನೆ ಇಷ್ಟೆಲ್ಲ ಜಗಳ ಮಾಡೋದಕ್ಕಿಂತ ಎದಕ್ಕೆ ಫೋನ್ ಮಾಡಿರೋದು, ಏನು ಎತ್ತ ಅಂತ ಹೇಳಿ ಕೇಳ್ಕೊಂಡು ಒಂದು 2 ನಿಮಿಷ ಪ್ರೀತಿಯಿಂದ ಮಾತಾಡಿದ್ರೆ ಆಗೋದಲ್ಲ. ಸುಮ್ಮನೆ ಯಾಕೆ ಜಗಳ ಮಾಡಿ ಮನೆಗಿನವ್ರಿಗೆಲ್ಲರಿಗೂ ಗೊತ್ತಾಗಿ ಅವರೆಲ್ಲ ನಿಮ್ಮ ಬಾಯಿಗೆ ಬಂದು ಏನು ಎತ್ತ ಅಂತ ವಿಚಾರಿಸೋದಕ್ಕಿಂತ ನನ್ನ ಜೊತೆ ಚಂದಾಗಿ ಮಾತಾಡೋದು ವಾಸಿ ಅಲ್ಲೇನ್ರಿ? ನೀವೇ ನಮ್ಮ ಮಾವನ್ ಮಗ ನೋಡ್ರಿ, ನಿಮ್ ಜೊತೆ ಚಂದಾಗಿ ಮಾತಾಡಕ. ಅಂದ್ರೆ ನೀವು ನಿಮ್ಮ ಅವ್ನ ಮಗನ ಜೊತೆ ಎಷ್ಟು ಚಂದಾಗಿ ಮಾತಾಡ್ತೀರಿ ಅಂತ ಆತು. ಅಯ್ಯೋ, ಈ ಮನುಷ್ಯ ಜೊತೆಗೆ ಯಾರಪ್ಪ ಹೆಂಗಪ್ಪ ಮಾತಾಡೋದು? ಏನ್ ಮಾತಾಡಿದ್ರು ತಪ್ಪು. ಅಯ್ಯೋ ಬಿಡ್ರಿ ಹೋಗ್ಲಿ. ಏನ್ ಬಿಡ್ಬೇಕ್ರಿ? ಅಯ್ಯಪ್ಪ ಸರಿ ಆಯ್ತು, ನೀವು ಫೋನ್ ಮಾಡಿರೋ ವಿಷಯ ಮುಗಿದಿದ್ರೆ ಇಟ್ಬಿಡ್ರಿ ಸಾಕು. ಇಲ್ಲಿ ನೋಡ್ರಿ, ನನಗೂ ನಿಮ್ ಜೊತೆ ಜಗಳ ಮಾಡಕ್ ಇಷ್ಟ ಇಲ್ಲ. ನಿಮ್ ಫ್ರೆಂಡಿನ ಎಂಗೇಜ್ಮೆಂಟ್ ಯಾವಾಗ ಅಂತ ಹೇಳ್ಬಿಟ್ರೆ ಸಾಕು, ನಾನು ನಮ್ಮ ತಂಗಿನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ. ಸರಿ, ನಾನು ಅವಳ ಹತ್ರ ಎಲ್ಲ ಕರೆಕ್ಟಾಗಿ ಡೀಟೇಲ್ಸ್ ತಗೊಂಡು ಲೊಕೇಶನ್ ಏನು ಎತ್ತ ಅಂತ ಹೇಳಿ ಎಲ್ಲ ನಿಮ್ಗೆ ಕಳಿಸ್ತೇನಂತ. ಅಲ್ಲಿವರೆಗೂ ದಯವಿಟ್ಟು ಫೋನ್ ಮಾಡಕ್ ಹೋಗ್ಬೇಡ್ರಿ ಆಯ್ತಾ? ನಿಜವಾಗ್ಲೂ ರೀ, ನಾನು ನಿಮ್ಗೆ ಫೋನ್ ಮಾಡಬಾರ್ದು? ಬೇಡಪ್ಪ ಬೇಡ, ಫೋನ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ ಫೋನ್ ಬಂದಿದ್ದು ನೋಡಿದ್ರೆ ನನಗೆ BP ಏರ್ತೈತಿ. ಅಯ್ಯೋ, ಹಂಗೆಲ್ಲ ಮಾಡ್ಬೇಡ್ರಿ. ಇನ್ನು ಬಾಳಿ ಬದುಕಬೇಕಾದವ್ರು ನೀವು. ಈಗ ನೀವು ಫೋನ್ ಮಾಡಿರೋ ಕೆಲಸ ಮುಗಿದಿದ್ರೆ ಇಡ್ಬೋದಾ? ಆಯ್ತು ತಗೊಳ್ರಿ, ಬಾಯ್. ಹಬ್ಬಾ. ಅಲ್ಲ, ಯಾರ ಗೊತ್ತು ಗುರು ಇಲ್ದವ್ರ ಎಂಗೇಜ್ಮೆಂಟಿಗೆ ಇಷ್ಟೆಲ್ಲ ತಲೆ ತಿಂತಾರ? ಇವ್ರು ನೋಡಿದ್ರ ಒಳ್ಳೆ ನಮ್ಮ ರಶ್ಮಿ ಭಾಳ ದಿವಸದಿಂದ ಪರಿಚಯ ಇರೋದು, ಬಾರಿ ಕ್ಲೋಸ್ ಫ್ರೆಂಡ್ ಅನ್ನೋ ತರ ಮಾಡಕತ್ತಾರಪ್ಪ. ನಮ್ಮ ರಶ್ಮಿಗೆ ಇವ್ರ ಬಗ್ಗೆ ಏನೂ ಇಲ್ಲ, ಇವ್ರಿಗೆ ಮಾತ್ರ ಆಕಿನ ಎಂಗೇಜ್ಮೆಂಟಿಗೆ ಬರಕ್ ತುದಿಗಾಲ ಮೇಲೆ ನಿಂತಾರ. ಸಂಧ್ಯಾ ಅಕ್ಕ, ಬಾ ಕುಂದ್ರ ಬಾ. ಯಾಕೆ ಮಕ್ಕೊಂಡಿಲ್ಲ ನೀನಿನ್ನು? ಇಲ್ಲ ಸಂಧ್ಯಾ, ಯಾಕೋ ನಿದ್ದಿನೇ ಬರಾಕತ್ತಿಲ್ಲ. ಯಾಕಕ್ಕ, ಏನು ಯೋಚನೆ ಮಾಡಾತಿದಿ? ಏನಿಲ್ಲ ಬಿಡು, ಅದು ಇನ್ನೊಂದೆರಡು ದಿವಸಕ್ಕಂತ ನಾ ಹೋಗ್ಬೇಕಲ್ಲ. ಅಕ್ಕ ನಿಜವಾಗ್ಲೂ ನೀನು ಹೋಗ್ಲೇಬೇಕಾ? ಹೌದಪ್ಪ ಹೋಗ್ಬೇಕು, ಆದ್ರೆ ಯಾಕೋ ಈ ಸಲ ನನ್ನ ಮನ್ಸಿಗೆ ಭಾಳ ಕಸಿವಿಸಿ ಅನ್ನಿಸ್ತಾ ಇತ್ಪುಟ. ಯಾಕಕ್ಕ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಡ ಬಿಡು, ಇರ್ಲಿ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡು. ಯಾವಾಗಾರು ನಿಂಗೆ ಬೇಕಂದಕ್ಕ ಬುಕ್ ಮಾಡ್ಕೊಂಡ್ರಾಯ್ತು. ಇಲ್ಲ, ವೇದೊಂದು ಕಾಲೇಜ್ ಶುರು ಆಗ್ತದಲ್ಲ, ಅವನು ಹೋಗ್ಬೇಕು. ಎಲ್ಲ ನೀನೇ ಮಾತಾಡ್ತೀಯಕ್ಕ. ನೀನು ಹಿಂಗೆ ಮಾತಾಡಿದ್ರೆ ನಾನು ಏನು ಮಾಡಲಿ ಹೇಳು? ಏನಿಲ್ಲ, ನಾನು ಇಲ್ಲಿಗೆ ಇಷ್ಟು ದಿವಸ ಬಂದರೂ ಏನು ಕೆಲಸ ಮಾಡೋಕ್ಕಾಗಲಿಲ್ಲ, ಎಲ್ಲ ಪೆಂಡಿಂಗ್ ಒಳಗೆ ಇಟ್ಕೊಂಡು ಹೊಂಟೇನಿ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಬರ್ತೇನೆ. ಅಕ್ಕ ನಿಜವಾಗ್ಲೂ? ಹಾಂ, ಇನ್ನೊಂದು 4-5 ಮಂತ್ಸ್ ಬಿಟ್ಟು ಬಂದ್ಬಿಡ್ತೇನೆ. ಅಷ್ಟೊಳಗಡೆ ನಾನು ಒಂದಿಷ್ಟು ಕೆಲಸ ಹಚ್ತೇನೆ ನಿನಗೆ. ನೀನು ಅದನ್ನು ಮಾಡ್ತೀಯಾ? ಏನಕ್ಕ, ಏನು ಕೆಲಸ? ಮೊದಲನೇದಂತ ಅಂದ್ರೆ ಕೀರ್ತಿ ಬಗ್ಗೆ ನಿನಗೆ ಗೊತ್ತಲ್ಲ, ನಾನು ಅಮ್ಮಗೆ ಮಾತು ಕೊಟ್ಟಿದ್ದೆ ಅವರಿಬ್ರನ್ನ ಒಂದು ಮಾಡ್ತೇನೆ ಅಂತ ಹೇಳಿ. ಆದ್ರೆ ಕೆಲವೊಂದು ಸಮಯ ಸಂದರ್ಭ ನನ್ನನ್ನು ಅವರಿಬ್ರನ್ನೂ ಒಂದು ಮಾಡೋಕ್ಕೆ ಕೊಡಲೇ ಇಲ್ಲ. ಆಮೇಲೆ ನನಗೆ ಈ ಸರಿ 108 ಪ್ರಾಬ್ಲಮ್ಸು. ಹಾಗಾಗಿ ಯಾವುದೂ ನನಗೆ ಈ ಸರಿ ಸರಿಯಾಗಿ ನಿಭಾಯಿಸೋಕ್ಕಾಗಲಿಲ್ಲ. ಆದಷ್ಟು ಜಲ್ದಿ ನಮ್ಮ ವೇದನ್ ಕಾಲೇಜಿಗೆ ಅವನ್ನ ಕಳಿಸಿ ಅಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲ ಸೆಟಲ್ ಮಾಡಿ ಆಮೇಲೆ ಬರ್ತೀನಿ. ಬಂದು ಇದ್ರ ಕಡೆ ಲಕ್ಷ್ಯ ಕೊಡ್ತೀನಿ. ಅಲ್ಲಿವರೆಗೂ ಇಷ್ಟು ಮಾಡ್ತೀಯಾ? ಆಯ್ತಕ್ಕ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಆದ್ರೆ ನನ್ನ ಕೈಯಾಗ ಆಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಇಲ್ಲಪ್ಪ, ನಿನ್ನ ಕೈಯಾಗ ಆಗಲ್ಲ ಅಂತ ನೀ ಅನ್ಕೋಬೇಡ. ಅವರಿಬ್ರು ಒಂದು ಮಾಡೋ ಜವಾಬ್ದಾರಿ ನಿಂದು. ಆಮೇಲೆ ಇನ್ನೊಂದು ಕಣೋ, ನಾಳೆ ನನಗೇನಾರ ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೆ ಅಕ್ಕ ಬಿಡ್ತೋನು, ಯಾಕೆ ಈ ರೀತಿ ಮಾತಾಡ್ತಿದ್ದಿ? ಇಲ್ಲನ, ನಾನು ಹಂಗೆ ಆಗ್ತದೆ ಅಂತ ಹೇಳಕತ್ತಿಲ್ಲ. ಒಂದು ವೇಳೆ ಏನಾರ ವೇರಿಯೇಷನ್ ಆಯ್ತು ಅಂತ ಇಟ್ಕೋ, ಆವಾಗ ನಮ್ಮ ವೇದೂನ್ ಜವಾಬ್ದಾರಿ ನೀನು ತಗೊಂತೀಯಾ? ಅಕ್ಕ ನೀನು ಯಾಕೆ ಪದೇ ಪದೇ ಈ ರೀತಿ ಮಾತಾಡ್ತಿದ್ದಿ? ಯಾಕೋ ನೀನು ಇವಾಗ ನೆಗೆಟಿವಿಟಿ ಅನ್ನೋದು ನಿನ್ನ ಮೈಂಡ್ ಒಳಗಡೆ ಭಾಳ ತುಂಬ್ಕೊಂಡ್ಬಿಟ್ಟಿದ್ದಿ. ನನಗೆ ಈ ರೀತಿ ಮಾತುಗಳು ಇಷ್ಟ ಆಗಲ್ಲ ಅಕ್ಕ. ಅಯ್ಯೋ, ಹಂಗಂದ ತಕ್ಷಣ ಎಲ್ಲ ಆಗ್ಬಿಡ್ತೈತೇನ?
ಆಗ್ತಿತ್ತೋ ಆಗೋದಿಲ್ಲೋ ಆದ್ರೆ ನಿನ್ನ ಬಾಯಿಂದ ನಾನು ಆ ಮಾತು ಕೇಳಕ್ಕೆ ಇಷ್ಟಪಡಲ್ಲ ಅಕ್ಕ. ನಿನ್ನ ಬಾಯಿಂದ ಅಂತಲ್ಲ, ಯಾರ ಕಡೆಯಿಂದನೂ ಆ ರೀತಿ ಮಾತನ್ನ ನಾನು ಕೇಳಕ್ಕೆ ಇಷ್ಟಪಡ್ತಿಲ್ಲ. ಸರಿ ಬಿಡಪ್ಪ ಹೋಗ್ಲಿ. ಅಂದಂಗ ಈಗ ಕಣ್ಣೀರು ಒರೆಸ್ಕೊ ಹೋಗ್ಲಿ. ಅಕ್ಕ ಇವತ್ತ ಕೊನೆ, ಇನ್ನೊಮ್ಮೆ ಈ ರೀತಿ ಎಲ್ಲ ಮಾತಾಡಿದ್ರೆ ನೋಡು, ನಿನ್ಕಿಂತ ಮುಂಚೆ ನಾನೇನಾರ ಮಾಡ್ಕೊಂಡ್ಬಿಡ್ತೇನೆ. ಅಯ್ಯೋ ಬಿಡ್ತು ಅನ್ನೇ. ಹೌದು ವೇದು ಎಲ್ಲದಾನ? ಇನ್ನೇನು ಮಲ್ಕೊಂಡಾನ? ಇನ್ನೆರಡು ದಿವಸಕ್ಕೆ ಹೋಗ್ಬೇಕಲ್ಲ, ನಾಳೆ ಯಾರನ್ನೂ ಫ್ರೆಂಡ್ಸ್ನ ಮೀಟ್ ಮಾಡಿ ಬರ್ಬೇಕಂತ. ಒಂದೆರಡು ಜನ ಅವ್ನ ಫ್ರೆಂಡ್ಸ್ ಕೂಡ ಇಲ್ಲೇ ಬಂದಾರ ಅಂತ ಅನ್ನಕತ್ತಿದ್ದ. ಹೌದಾ? ಹಾಗಾಗಿ ಈ ಸರಿ ಜಾಸ್ತಿ ನನ್ನ ಹತ್ರ ಬಂದೇ ಇಲ್ಲ ಅವನು. ಸರಿ ತಗೋ, ಭಾಳ ಟೈಮ್ ಆಗೈತಿ, ಮಲ್ಕೋ. ನೀನು ಮಲ್ಕೋ ಅಕ್ಕ, ಭಾಳ ಚಿಂತೆ ಮಾಡ್ಬೇಡ. ಯಾರು ನಿನ್ನ ಜೊತೆಗೆ ಅದಾರೋ ಬಿಟ್ಟರೋ, ನಾನು ಮಾತ್ರ ನಿನ್ನ ಜೊತೆಗೆ ಇದ್ದೇ ಇರ್ತೀನಿ. ಸರಿ ಪುಟ್ಟ. ಅಂದಂಗ ರಶ್ಮಿದೆಲ್ಲ ಶಾಪಿಂಗ್ ಆಯ್ತಾ? ಹಾ ಅಕ್ಕ, ಅವಳು ಶಾಪಿಂಗ್ ಆಯ್ತು. ಆಮೇಲೆ ಇನ್ನೊಂದೇನು ಗೊತ್ತಾ, ಅವಳು ಮದುವೆ ಆಗೋ ಹುಡುಗನ ಇವತ್ತು ಅಲ್ಲಿ ಮಾಲ್ ಹತ್ರ ಬಂದಿದ್ರು. ಓ ಹೌದಾ, ಪರಿಚಯ ಮಾಡ್ಕೊಟ್ಲಾ? ಹ್ಞೂ ಅಕ್ಕ, ಭಾಳ ಚೆನ್ನಾಗದಾರ. ಅವರಿಬ್ರಿಗೂ ಒಳ್ಳೆ ಪೇರ್ ಅಂತ ಅನಿಸ್ತು. ಆಮೇಲೆ ಹುಡುಗನು ಚೆನ್ನಾಗದಾನಕ್ಕ, ಅವಳನ್ನ ಭಾಳ ಕೇರು ಮಾಡ್ತಾನೆ. ಅಬ್ಬ ಕೇಳಿ ಒಳ್ಳೇದು ಅನಿಸ್ತು ನೋಡಪ್ಪ. ಹೆಂಗೋ ಒಟ್ಟು ಅವಳು ಖುಷಿಯಿಂದ ಇದ್ರೆ ಅಷ್ಟೇ ಸಾಕು. ಪಾಪ ಒಳ್ಳೆ ಹುಡುಗಿ, ಆಕಿನ ಲೈಫ್ ಅಂತೂ ಸೆಟ್ಲ್ ಆತು. ಇನ್ನು ನಿನ್ನ ಲೈಫ್ ಒಂದು ಸೆಟ್ಲ್ ಮಾಡ್ಬಿಟ್ರೆ ನಾನು ಆರಾಮಾಗಿರ್ತೀನಿ ನೋಡು. ಅಂದ್ರೆ ನೀನು ನನ್ನ ಮದುವೆ ಮಾಡ್ಬೇಕು ಅನ್ಕೊಂಡಿಯಾ? ಮತ್ತಿನ್ನೇನು ಹಂಗ ಸನ್ಯಾಸಿನಿ ಆಗಿರ್ತೀಯಾ? ಅಯ್ಯೋ ಬೇಡಪ್ಪ, ನನಗೆ ಈ ಮದ್ವೆ ಅನ್ನೋದೇ ಬೇಡ. ಯಾಕೆ ಬೇಡಪ್ಪ? ಈ ಮದ್ವೆ ಅನ್ನೋ ಜಂಜಾಟದೊಳಗಡೆ ನಾನು ಬಿದ್ದು ಸಾಯೋದು ಬೇಡ, ಒದ್ದಾಡೋದು ಬೇಡ. ಇವಾಗ ಹೆಂಗೆ ಆರಾಮಾಗದೇನೆ ಹಂಗೆ ಇರ್ತೀನಿ ಸುಮ್ಮನೆ. ಆಮೇಲೆ ಇಲ್ದೇ ಇರೋ ಟೆನ್ಷನ್ಗಳು. ಅಂದ್ರೆ ನಿನ್ನ ಅರ್ಥದೊಳಗಡೆ ಮದುವೆ ಮಾಡ್ಕೊಂಡವ್ರು ಯಾರು ಆರಾಮಾಗಿರಲ್ಲ, ಬರೀ ಟೆನ್ಷನ್ ಒಳಗೆ ಇರ್ತಾರಂತನ? ಹಂಗಲ್ಲ ಅಕ್ಕ, ಎಲ್ಲ ನಮ್ಮ ಹಣೆ ಬರಹ. ಒಳ್ಳೆ ಗಂಡ ಸಿಕ್ಕರೆ ಚೆನ್ನಾಗಿರ್ತೀವಿ, ಇಲ್ಲಾಂದ್ರೆ ಸುಮ್ಮನೆ ದಿನ ಕುರುಕೊಂತ ಕುಂದಿರ್ಬೇಕು. ಅದೆಲ್ಲ ಬೇಕಾ? ಅದಕ್ಕಿಂತ ನಾವೊಬ್ರು ಆರಾಮಾಗಿದ್ರೆ ವಾಸಿ ಅಲ್ಲ. ಹಿಂಗ ಲೆಕ್ಚರ್ ಹೇಳು ಅಂದ್ರೆ ಹೇಳ್ಕೊಂತ ಇರ್ತಿದ್ವಿ ನೋಡು. ಜೀವನ ಅಂತ ಅಂದ್ಮೇಲೆ ಎಲ್ಲ ಇರಬೇಕು. ನಾಳೆ ನಿನ್ ಜೊತೆಗೆ ಅಂತ ಹೇಳಿ ಒಬ್ರು ಇರ್ಬೇಕಲ್ಲ, ಜೀವನ ಪೂರ್ತಿ ಯಾರು ಇರ್ತಾರ? ಅದ ನಿನ್ ಮದುವೆ ಮಾಡ್ಕೊಂಡೆ ಅಂದ್ರೆ ನಿನ್ ಗಂಡ, ನಿನ್ ಮಕ್ಕಳು ಎಲ್ಲ ನಿನ್ ಜೊತೆಗೆ ಇರ್ತಾರ. ನಿನ್ಗೂ ಒಂದು ಫ್ಯಾಮಿಲಿ ಅನ್ನೋದು ಸಿಗ್ತೈತಿ. ಅಯ್ಯೋ ಅಕ್ಕ ಹೋಗ್ಲಿ ಬಿಡು, ಇವಾಗ ಬೇಡ. ನನಗೆ ನೀನ್ ಬಿಟ್ಟು ಬೇರೆ ಏನೂ ಇಲ್ಲ, ಬೇರೆ ಯಾರು ಬೇಕಾಗಿಲ್ಲ ನನಗೆ. ಸರಿ ಬಿಡು. ನಾಳೆ ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗ ಸಿಕ್ಕ ಅಂದ್ರ ಅವಾಗ ಈ ಅಕ್ಕನೂ ಬೇಡ, ಯಾರು ಬೇಡ. ಅಕ್ಕ ಆ ಹುಡುಗನ್ ಬೇಕಂದ್ರೆ ಬಿಟ್ಬಿಡ್ತೀನಿ ಕಣೆ, ನಿನ್ನ ಮಾತ್ರ ಬಿಡೋದಿಲ್ಲ. ನೋಡೋಣ. ಸರಿ ನೋಡ್ಬೇಕಂದ್ರೆ ಬೇಡಪ್ಪ. ನಿನ್ ಜೀವನ ಯಾವಾಗಲೂ ಚೆನ್ನಾಗಿರ್ಬೇಕು. ನಿನ್ಗೆ ಒಳ್ಳೆ ಹುಡುಗನ ಸಿಗ್ತಾನೆ, ನೀನೇನು ಚಿಂತೆ ಮಾಡಬೇಡ. ನಿನಗಿರೋ ಒಳ್ಳೆ ಮನಸ್ಸಿಗೆ, ನೀನು ಸಣ್ಣೊಳಿದ್ದ ಅನುಭವಿಸಿದ ಕಷ್ಟಕ್ಕೆ ಎಲ್ಲದಕ್ಕೂ ನಿನಗೆ ಒಳ್ಳೆ ಹುಡುಗನ ಸಿಗ್ತಾನೆ. ಏನು ತಲೆ ಕೆಡಿಸ್ಕೋಬೇಡ. ಅಕ್ಕ ನಾನೇನೋ ಒಂದು ಕೇಳ್ತೀನಿ, ಒಪ್ಕೊಂತೀಯಾ? ಏನು ಅದು? ಅದು ಇವತ್ತು ನೀನು ನನ್ನ ಜೊತೆಗೆ ಮಲ್ಕೊಂತೀಯಾ ಇಲ್ಲೇ? ಅಷ್ಟ ಹೌದಲ್ಲ? ಸರಿ ಬಿಡು, ಆಯ್ತು ಇರೋ. ಹಾಗಂದ್ರೆ ಒಂದು 5 ಮಿನಿಟ್ಸ್ ನನ್ನ ಬ್ಲ್ಯಾಂಕೆಟ್ ಎಲ್ಲ ಹೊತ್ಕೊಳ್ಳೋದೆಲ್ಲ ತೊಗೊಂಬಂದ್ಬಿಡ್ತೇನಂತ. ಆಮೇಲೆ ಸರಿ ಅಕ್ಕ, ನಿನ್ನ ಕೆಲಸ ಮುಗಿಸ್ಕೊಂಡು ಬಾ, ನಾನು ವೇಟ್ ಮಾಡ್ತಿರ್ತೇನೆ. ಸರಿ ಆಯ್ತು, ಒಂದು 10 ಮಿನಿಟ್ಸ್ ಬಂದೆ. ಅಯ್ಯೋ ಈ ಮನುಷ್ಯ ಮತ್ತೆ ಫೋನ್ ಮಾಡಕತ್ನಾ? ಹಲೋ. ಅಯ್ಯೋ ಇವಾಗಿನ್ನು ನೀವು ಸಿಟ್ ಮಾಡ್ಕೊಂಡು ಫೋನ್ ಇಟ್ಟಿದ್ರಿ, ನಾನು ನೀವು ಫೋನ್ ಎತ್ತಲೇನೋ ಅನ್ಕೊಂಡಿದ್ದೆ. ಏನ್ರಿ ನಿಮ್ದು ಗೋಳು? ಎದಕ್ಕೆ ಮಾಡಿರೋದು ಫೋನ್ ಹೇಳ್ರಿ? ಅದೇ ನೀವು ಸಿಟ್ ಮಾಡ್ಕೊಂಡು ಫೋನ್ ಇಟ್ರಲ್ಲ, ನನ್ನ ಫೋನ್ ಪಿಕ್ ಮಾಡ್ತಿರೋ ಇಲ್ಲೋ ಅಂತೇಳಿ ಟೆಸ್ಟ್ ಮಾಡಕ್ಕೆ ಕಾಲ್ ಮಾಡಿದ್ದು. ಅಯ್ಯೋ ನಿಮಗೆ ಏನೇ ಹೇಳ್ಬೇಕ್ರಿ? ಒಂದ್ಸಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಾನು ಹೇಳಿದ್ ತಿಳ್ಕೊಳಂಗಿದ್ರೆ ನನ್ನ ಜೊತೆ ಮಾತಾಡ್ರಿ, ಇಲ್ಲಾಂದ್ರೆ ನಂಗೆ ನೀವು ಬೇಡ, ನಿಮ್ಮ ಫ್ರೆಂಡ್ಶಿಪ್ಪು ಬೇಡ. ಅದೆಲ್ಲ ಹೋಗ್ಲಿ ಬಿಡ್ರಿ. ಸಂಧ್ಯಾ ಅವರೇ, ನಾನು ನೀವು ಬೆಸ್ಟ್ ಫ್ರೆಂಡ್ಸ್ ಆಗಿರೋಣವಾ? ಈ ಹುಡುಗ ಮಾತಾಡೋದು ನೋಡಿದ್ರೆ ನನಗೆ ಏನು ಮಾಡ್ಬೇಕನ್ನೋದ ಗೊತ್ತಾಗತ್ತಿಲ್ಲ. ಒಳ್ಳೆ ಹುಡುಗನ ಫ್ರೆಂಡು ಅದು ಇದು ಅಂಥೇಳಿ ಆಮೇಲೆ ಲವ್ ಗಿವ್ ಅಂತಂದೇಳಿ ಹೊಂಟ್ಬಿಟ್ರೆ ಬೇಡಪ್ಪ, ನಾನು ಒಪ್ಕೊಳ್ಳೋದಿಲ್ಲ. ಏನು ಯೋಚನೆ ಮಾಡತ್ತೀರಿ? ಫ್ರೆಂಡ್ಶಿಪ್ ಮಾಡೋಕ್ಕೂ ನೀವು ಯಾರ್ದಾರ ಪರ್ಮಿಷನ್ ತಗೋಬೇಕಾ ಹೆಂಗೆ? ಅದು ಅಭಯ್ ಅವರೇ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಹೆಂಗಿದ್ರು ನಾವಿಬ್ರು ಫ್ರೆಂಡ್ಸ್ ಆಗಿರೋನ ಇರೋದಲ್ವಾ, ಇಷ್ಟ ಸಾಕು. ಇನ್ನು ಇದಕ್ಕಿಂತ ಮುಂದುವರಿಯೋದು ಬೇಡ. ಏನು ಇವಾಗ ನಾವು ಫ್ರೆಂಡ್ಸ್ ಆಗ್ಬಿಟ್ಟಿವಾ? ಮತ್ತು ನಾನು ಯಾವಾಗ ಫೋನ್ ಮಾಡಿದ್ರು ಬೈತಾನೆ ಇರ್ತೀರಿ? ಓ ನೀವು ನಿಮ್ಮ ಫ್ರೆಂಡಿಗೆ ಹಿಂಗೆ ಬೈತೀರಾ? ಈ ಮನುಷ್ಯ ನಾನು ಫ್ರೆಂಡ್ ಅಂತಂದೇಳಿ ಒಪ್ಕೊಳ್ಳೋ ತನಕ ನನ್ನನ್ನು ಕಾಲಿಳಕ್ಕೆ ಬಿಡಲ್ಲ ಅಂತ ಕಾಣಿಸ್ತೈತಿ. ಸುಮ್ಮನೆ ಹ್ಞೂ ಅಂದ್ರೆ ನನಗೇನಾಗಬೇಕಾಗೈತಿ? ಸರಿ ಬಿಡ್ರಿ, ಆಯ್ತು ನಾವಿಬ್ರು ಫ್ರೆಂಡ್ಸ್ ಆತಾ? ಸರಿ, ಹಂಗಂದ್ರೆ ನಾಳೆ ಪಾರ್ಟಿಯಲ್ಲಿ ಕೊಡಿಸ್ತೀರಿ? ಅಲ್ರಿ, ನನ್ನ ಫ್ರೆಂಡ್ ಅಂದ ತಕ್ಷಣ ಪಾರ್ಟಿ ಅಂತೀರಲ್ಲ ನೀವು? ಹೌದಪ್ಪ, ಮತ್ತೆ ನಮ್ಮ ಫ್ರೆಂಡ್ಶಿಪ್ದು ಸೆಲೆಬ್ರೇಷನ್ ಮಾಡಬಾರ್ದಾ? ಇವತ್ತು ನಾವಿಬ್ರು ಫುಲ್ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟಿವಿ. ನಾಳೆ ನೀವು ಸಿಗ್ತೀರಲ್ಲ ನನಗೆ? ಸಿಗಲ್ಲ ಅಂದ್ರೆ ಬಿಡ್ತಾನ? ಹ್ಞೂ ಅಂದ್ರೆ ಆಯ್ತು. ಸರಿ ಬಿಡ್ರಿ, ನಾಳೆ ಸಿಗ್ತೇನಂತ. ಈಗ ನನಗೆ ಟೈಮ್ ಆಗೈತಿ, ನಾನು ಮಲ್ಕೋಬೇಕು. ಸರಿ, ಓಕೆ ಬಾಯ್. ಹಲೋ. ಹಾಂ ಹೇಳ್ರಿ, ಏನಾರು ಹೇಳ್ಬೇಕಿತ್ತಾ? ಇಲ್ಲಿ ನೋಡ್ರಿ, ಮತ್ತೆ ರಿಟರ್ನ್ ಫೋನ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನಮ್ಮ ಅಕ್ಕ ಬರ್ತಾರ. ನಮ್ಮ ಅಕ್ಕ ಏನಾರು ನೀವು ಫೋನ್ ಮಾಡೋದು ನೋಡಿದ್ರೆ ಸುಮ್ಮನೆ ಒಂದಕ್ಕೆ ಹೋಗಿ ಎರಡಾಗ್ತಾವ. ಅದಕ್ಕೆ ಅಲ್ರಿ, ಅಂತದ್ ನಾವೇನ್ ಮಾಡತ್ತೀವಿ? ಅವ್ರು ತಪ್ಪು ತಿಳ್ಕೊಳ್ಳೋ ಅಂತದ್ದು. ನಾಳೆ ನಿಮ್ಗೆ ನಾನು ಸಿಗ್ಬೇಕೋ ಬೇಡೋ? ಪಾರ್ಟಿ ಕೊಡಿಸ್ಬೇಕೋ ಬೇಡವೋ? ಹೌದು. ಮತ್ತೀಗ ಸುಮ್ಮನೆ ಫೋನ್ ಇಡ್ರಿ. ರಿಟರ್ನ್ ಫೋನ್ ಬಂದ್ರೆ ಫ್ರೆಂಡ್ಶಿಪ್ ಕಟ್ಟು ಫೋನು ಇಲ್ಲ, ಏನೂ ಇಲ್ಲ. ಇವಾಗಲೇ ಹೇಳ್ಬಿಟ್ಟೆ ನೋಡ್ರಿ, ನಿಮ್ಮ ನಂಬರ್ನ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಟ್ಟು ನಿಮ್ಮ ನಂಬರ್ನ ನಾನು ನನ್ನ ಮೊಬೈಲಿಂದ ಡಿಲೀಟ್ ಮಾಡಿ, ನನಗೂ ನಿಮಗೂ ಏನು ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ಬಿಡ್ತೇನೆ ನೋಡ್ರಿ. ಅಯ್ಯೋ ಹಂಗೆ ಮಾಡ್ಬೇಡ್ರಿ. ಸರಿ, ನಾಳೆ ಎಷ್ಟೊತ್ತಿಗೆ ಎಲ್ಲಿ ಬರ್ಬೇಕಂತ ಹೇಳ್ರಿ, ಬರ್ತೇನೆ. ಸರಿ ಬಾಯ್. ಒಳ್ಳೆ ಮನುಷ್ಯನ ಸಹವಾಸ ಆತು. ಸಂಧ್ಯಾ ಏನು ಯೋಚನೆ ಮಾಡಾತಿದಿ ಅಕ್ಕ? ಅಲ್ಲ, ಯಾಕೆ ಅಷ್ಟು ಟೆನ್ಷನ್ ಒಳಗದಿದಿ? ಏನಿಲ್ಲ ಅಕ್ಕ, ಅದು ನೀನು ಕೀರ್ತಿ ಅಕ್ಕನ ಬಗ್ಗೆ ಹೇಳ್ದಲ್ಲ, ಅದನ್ನ ಯೋಚನೆ ಮಾಡಾತಿದ್ದೆ. ಅಕ್ಕ ಹೇಳೋ ಪುಟ. ಅದು ಏನಿಲ್ಲ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಏನದು ಹೇಳಮ್ಮ? ನೀನು ತಪ್ಪು ತಿಳ್ಕೊಳ್ಳಲ್ಲ ಅಲ್ಲ? ನಾನಾ? ಯಾಕ? ಏನಿಲ್ಲ, ನಾಳೆ ಒಂದು ಸ್ವಲ್ಪ ಹೊರಗೆ ಹೊಂಟಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ನಿನ್ನ ಹತ್ರ ಏನಾರು ಒಂದು ಸ್ವಲ್ಪ ದುಡ್ಡಿದ್ರ? ದುಡ್ಡಾ? ಅದಕ್ಕೆ ನೀನು ಈ ರೀತಿ ಟೆನ್ಷನ್ ತಗೊಳಾತಿದಿ? ನಿನಗೆ ದುಡ್ಡು ಬೇಕು ಅಂದ್ರೆ ಕೇಳು, ನಾನೇನು ಕೊಡಲ್ಲ ಅಂತನಾ? ಎಷ್ಟು ಬೇಕು ಹೇಳು, ನೀನು ಕೊಡ್ತೀನಿ. ಅದು ಅಕ್ಕ 2,000 ಅಲ್ಲ, 2,000 ರೂಪಾಯಿದಾಗ ಏನು ಬರ್ತೈತಿ? ಫ್ರೆಂಡ್ಸ್ ಜೊತೆಗೆ ಎಲ್ಲ ಹೊರಗೆ ಹೊಂಟೀನಿ ಅಂತಿದ್ದಿ. ಸರಿ, ಒಂದು 10,000 ಕೊಡ್ತೇನೆ ತಗೋ. ಅಯ್ಯೋ 10,000 ಎಲ್ಲ ಬೇಡಕ್ಕ. ಇಲ್ಲಿ ನೋಡು ಸಂಧ್ಯಾ, ಒಂದೊಂದ್ಸಲ ದುಡ್ಡು ಬೇಕಾಗ್ತೈತಿ. ಆವಾಗ ಬೇರೆಯವ್ರ ಹತ್ರ ಕೇಳಿ ನಗೆ ಪಾಟ್ಲಿ ಆಗೋದಕ್ಕಿಂತ ನಿನ್ನ ಹತ್ರ ಇರೋ ದುಡ್ಡನ್ನ ಉಪಯೋಗಿಸ್ಕೊಂಡು ಉಳ್ದಿರೋದನ್ನ ನನ್ನ ಹತ್ರ ತೊಗೊಂಬಂದು ಕೊಡು ಆತಾ? ನಾನೇನು ನಿನಗೆ ಅನ್ನೋದಿಲ್ಲ. ಥ್ಯಾಂಕ್ಸ್ ಅಕ್ಕ. ಹೌದು, ಆ ದುಡ್ಡು ಯಾಕೆ ಬೇಕು ಅಂತ ಕೇಳಲ್ಲ ನೀನು? ನಾನು ಯಾಕೆ ಕೇಳಿ? ನನ್ನ ತಂಗಿ ಮೇಲೆ ನನಗೆ ನಂಬಿಕೆ ಐತಿ, ನೀನು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತ ನನಗೆ ಗೊತ್ತೈತಿ. ಅಯ್ಯೋ ಅಕ್ಕನ ಹತ್ರ ನಾನು ಸುಳ್ಳು ಹೇಳಕತ್ತೀನ? ಈ ವಿಷಯ ಹೇಳಿಬಿಡ್ಲಾ? ಬೇಡ ಆ ಬೈಗ
ಪಾರ್ಟಿ ಕೊಡ್ಸಾತೇನೆ ಅಂದ್ರೆ ಸುಮ್ಮನೆ ಹಾಕಿ ತಪ್ಪು ತಿಳ್ಕೊಂತಾಳ. ಅಷ್ಟಕ್ಕೂ ನನ್ನ ಮಧ್ಯೆ ಅಭಯ ಮಧ್ಯೆ ಏನೂ ಇಲ್ಲ. ಅವ್ರ ಕಡೆಯಿಂದ ತಪ್ಪಿಸ್ಕೋಬೇಕು ಅನ್ನೋಕೆ ನಾನು ಆ ರೀತಿ ಮಾತಾಡಿದೆ. ಆದ್ರೆ ಪಾಪ ಅವ್ರು ಮಾತಾಡಕತ್ರ ನನಗೆ ಸುಳ್ಳಾಗಿ ಹೇಳಕ್ಕೂ ಮನಸ್ಸು ಬರೋದಿಲ್ಲ, ಅವ್ರ ಫ್ರೆಂಡ್ಶಿಪ್ನ ಬೇಡ ಅಂತ ಅನ್ನೋಕ್ಕೂ ಮನಸ್ಸು ಬರೋದಿಲ್ಲ. ಈಗೇನು ಯೋಚನೆ ಮಾಡಾತಿದ್ದಿ? ಏನಿಲ್ಲ ಅಕ್ಕ, ಯಾಕೋ ನಿನಗೇನೋ ಆಗೈತಿ, ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗೈತಿ. ನಾನು ನೋಡಕತ್ತೇನೆ ಈಗ ಒಂದು 4-5 ದಿವಸದಿಂದ ಅಂತೂ ವಿಚಿತ್ರವಾಗಿ ವರ್ತಿಸಾಕತ್ತಿದ್ದೀನಿ ನೋಡು. ಹಾಗೇನಿಲ್ಲ ಅಕ್ಕ. ಸರಿ, ಈಗ ಟೈಮ್ ಆಗಿದ್ರೆ ಮಕ್ಕೊಳ್ಳೋಣ ಬಾ. ಬಾ ಅಕ್ಕ. ಸಂಧ್ಯಾ ಅಕ್ಕ, ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಒಂದು ವೇಳೆ ನಿನಗೇನಾರ ಪ್ರಾಬ್ಲಮ್ ಇತ್ತು ಅಂದ್ರೆ ನನ್ನ ಹತ್ರ ಹೇಳ್ಕೊ ಆತಾ. ನೀನಿರ್ಬೇಕಾದ್ರೆ ನನಗೆ ಯಾವ ಪ್ರಾಬ್ಲಮ್ ಅಕ್ಕ? ನಿಜ ಹೇಳ್ಬೇಕಂದ್ರೆ ನಾನೆಲ್ಲ ಪ್ರಾಬ್ಲಮ್ಗೂ ನೀನೇ ಸೊಲ್ಯೂಷನ್. ಸರಿ ಸರಿ, ಬಾ ಮಲ್ಕೋ ಬಾ, ಟೈಮ್ ಆಯ್ತು. ಆಮೇಲೆ ಇನ್ನೊಂದು, ಯಾವತ್ತು ಯಾವುದೇ ಕಾರಣಕ್ಕೂ ಯಾರು ಏನಾರ ಹೇಳಿದ್ರು ಅಂತಂದೇಳಿ ಬೇಜಾರು ತಿಳ್ಕೊಂಡು ಮನ್ಸಿಗೆ ನೋವು ಮಾಡ್ಕೊಳಕ್ಕೆ ಹೋಗ್ಬೇಡ ಆತಾ. ಸರಿ ಅಕ್ಕ. ಬಾ ಮಲ್ಕೋ.